ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಭಾವನಾ ರಾವ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ನವಲಗುಂದ, ಧಾರವಾಡ ಜಿಲ್ಲೆಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 36 ವರ್ಷ, ಇನ್ನು ಆಗಿಲ್ಲ ಬನ್ನಿ, ಇನ್ನೂ ಕಡಿಮೆನೇ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಮೊಬೈಲ್ ಶಾಪ್ ಓನರ್ ಆಗಿದ್ದೇನೆ ನವಲಗುಂದದಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ ತಿಂಗಳಿಗೆ 10 ರಿಂದ 15 ಲಕ್ಷ ಬರುತ್ತದೆ ನೋಡಿ ಅಂತ ಇವರ ಆದಾಯವನ್ನು ನಿಮ್ಮೊಂದಿಗೆ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡ ಸಿಂಗಾಪುರ್ ಹೋಗಿದ್ದಾನೆ, ನಾನು ಒಬ್ಬಳೇ ಇರಬೇಕಾಗುತ್ತದೆ, ಅದೇ ನನ್ನ ಒಂದು ಸಮಸ್ಯೆಯಾಗಿ ಕಾಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನಿದ್ದೆ ಇಲ್ಲದ ರಾತ್ರಿಗಳು ಕಳೆದಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಪ್ರತಿದಿನ ಎದ್ದರೆ ತಣ್ಣೀರಿನ ಜಳಕ ಮಾಡುತ್ತೇನೆ, ಏಕೆಂದರೆ ರಾತ್ರಿಯೆಲ್ಲ ಮೈ ಬಿಸಿ ಆಗಿರುತ್ತದೆ ನೋಡಿ ನನ್ನದು ಅಂತ ಹೇಳಿಕೊಂಡಿರೋದು. ಗಂಡ ನನ್ನ ಒಬ್ಬಳನ್ನೇ ಬಿಟ್ಟು ಸಿಂಗಾಪುರ್ ಹೋದ ಮೇಲೆ ಗೂಟದ ಸುಖವು ಕಾಣದೆ ಎಷ್ಟೋ ರಾತ್ರಿಗಳು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಹಾಗೆ ಕಳೆದಿದ್ದೇನೆ. ಕಣ್ಣು ಕೆಂಪಾಗಿವೆ, ನಿದ್ದೆ ಇಲ್ಲದೆ ಸುಖವಾಗಿ ನಿದ್ದೆ ಮಾಡುವುದು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಕೊಂಡಿರೋದು. ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನರನ್ನು ಹುಡುಕಿದೆ, ಯಾರೂ ಸಿಗಲಿಲ್ಲ ನನ್ನ ಕೈಗೆ ಅಂತ ಹೇಳಿಕೊಂಡಿರೋದು. ಯಾರೂ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಪ್ರೊಫೈಲ್ ಕಳಿಸಿದ್ದೇನೆ, ಇದನ್ನಾದರೂ ನೋಡಿ ನನ್ನ ಮನೆ ವಿಳಾಸಕ್ಕೆ ಬನ್ನಿ ನೀವು ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ನಿದ್ದೆ ಇಲ್ಲದ ರಾತ್ರಿಗಳು ಕಳೆದಿದ್ದೇನೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಸಂಬಂಧ ಬೆಳೆಸುವವರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಮೈಯಲ್ಲಿ ಎಲ್ಲಿ ಹುಡುಕುತ್ತೇನೆ ಅಂದರೂ ಒಂದು ಕಪ್ಪು ಚುಕ್ಕೆ ಕೂಡ ಸಿಗುವುದಿಲ್ಲ, ಹಾಗೆ ಇದ್ದೀನಿ, ಬನ್ನಿ ಬೇಕಾದರೆ ಡೈರೆಕ್ಟಾಗಿ ನೋಡಿ ನಾನು ಹೇಗಿದ್ದೀನಂತ ಹೇಳಿ ಅಂತ ಕೇಳಿಕೊಂಡಿರೋದು. ನೀವು ಎಷ್ಟು ಸಮಯ ಮಾಡುವುದಕ್ಕೆ ಬಯಸುತ್ತೀರಾ ಅಷ್ಟು ಹೊತ್ತು ನಿಮಗೆ ಸರಿಯಾಗಿ ಎತ್ತಿ ಕೊಡುತ್ತೇನೆ, ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ ನಿಮ್ಮ ಮೇಲೆ ಅಂತ ಹೇಳಿಕೊಂಡಿರೋದು. ನನ್ನ ಗಂಡ ಸಿಂಗಾಪುರ್ನಿಂದ ಒಳ್ಳೊಳ್ಳೆ ಸೆಂಟ್ ಬಾಟ್ಲಿ ತರುತ್ತಾನೆ, ಅದನ್ನು ನಿಮಗೆ ಕೊಡುತ್ತೇನೆ, ಹಚ್ಚಿಕೊಂಡು ಒಳ್ಳೆ ಜುಮ್ಮಾಗಿ ಓಡಾಡಿ ನೀವು ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಗಂಡ ಬರುವ ತನಕ ಇಲ್ಲೇ ಇರಬೇಕು, ಹೀಗಿದ್ದರೆ ಬನ್ನಿ, ಇಲ್ಲ ಅಂದರೆ ಬರುವುದಕ್ಕೆ ಹೋಗಬೇಡ ನನ್ನ ಬಳಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಜೊತೆಗೆ ಸಂಬಂಧ ಬೆಳೆಸುವರ ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರು ನಿಮಗೆ ಕೊಡಲು ಬಯಸುವ ಮೊಬೈಲ್ ಆಗಿದೆ ಪೋಕೋ F6 5G ಮೊಬೈಲ್ ರಿವ್ಯೂ. ಅಂದರೆ ಗಂಡ ಬಂದ ಮೇಲೆ ಇವರಿಂದ ದೂರ ಆದರೆ ಈ ಮೊಬೈಲ್ ನಿಮಗೆ ಕೊಟ್ಟು ಕಳಿಸ್ತಾರಂತೆ ಕಮ್ಯುನಿಕೇಟ್ ಮಾಡೋದಕ್ಕೆ. ಇದರ ಒಂದು ರಿವ್ಯೂ ನೋಡೋದಾದರೆ ಸ್ನ್ಯಾಪ್ ಡ್ರ್ಯಾಗನ್ 8S Gen 3 ಇದೆ ಅಂತ ಹೇಳಿಕೊಂಡಿರೋದು. 12 GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ 256 GB ಇದೆ ಅಂತ ಹೇಳಿದ್ದಾರೆ. ಇನ್ನು ಸ್ಕ್ರೀನ್ ಸೈಜ್ ನೋಡೋದಾದರೆ 6.67 ಇಂಚಸ್ ಇದೆ ಅಂತ ಹೇಳಿರೋದು, ಇದು ಸ್ಕ್ರೀನ್ ಇದು. ಇನ್ನು 50 MP ಪ್ಲಸ್ 8 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಅಂತ ಹೇಳಿಕೊಂಡಿದ್ದಾರೆ. ಇದು 50 MP, ಇದು 8 MP, ಇದು ರಿಂಗ್ LED ಫ್ಲ್ಯಾಶ್ ಲೈಟ್ ಇದೆ ಅಂತ ಹೇಳಿಕೊಂಡಿರೋದು. ಇನ್ನು 20 MP ವೈಡ್ ಆ್ಯಂಗಲ್ ಲೆನ್ಸ್ ಅಂತ ಹೇಳಿಕೊಂಡಿರೋದು, ಅಂದರೆ ಫ್ರಂಟ್ ಕ್ಯಾಮ್ರಾ 20 MP ಇದೆ ಅಂತ ಹೇಳಿಕೊಂಡಿರೋದು. 5000 mAh ಬ್ಯಾಟ್ರಿ, 90 ವ್ಯಾಟ್ ರಿವ್ಯೂ ಚಾರ್ಜರಿಂಗ್ ಬರುತ್ತದೆ ಇದರ ಜೊತೆಗೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 31,999 ರುಪೀಸ್ ನೋಡಿ ಅಂತ ಹೇಳಿಕೊಂಡಿರೋದು. ಈ ಒಂದು ಮೊಬೈಲನ್ನು ನಿಮಗೆ ಕೊಟ್ಟರೆ ಯಾವ ಸಮಯ ಎಲ್ಲಿಗೆ ಭೇಟಿಯಾಗಬೇಕು ಇವರನ್ನು ಅನ್ನೋದು ಈ ಮೊಬೈಲ್ನಿಂದ ನಿಮಗೆ ಹೇಳುತ್ತಾರೆ ಎಲ್ಲವೂ ಅಂತ ಹೇಳಿಕೊಂಡವ್ರದ್ದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಆರಾಮದಾಯಕವಾದ ಜೀವನ ನಡೆಸಬಹುದು.